ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಸಣ್ಣದೊಂದು ಬಿಂದಿಗೆ ಮತ್ತು ಒಂದು ಚಂಬನ್ನು ತೆಗೆದುಕೊಂಡಿದ್ದೀನಿ. ನಾನು ಸಣ್ಣ ಬಿಂದಿಗೆಗೆ ಇಲ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಅಥವಾ ಯಾವುದೇ ರೀತಿಯ ಧಾನ್ಯಗಳನ್ನ ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಕಾಟನ್ ಕ್ಲಾತಿಂದ ಅದನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡಬಲ್ ಸೈಡ್ ಟೇಪ್ ಇದ್ದರೆ ಅದನ್ನೇ ಇಟ್ಬಿಟ್ಟು ನೀವು ಬಿಂದಿಗೆ ಮತ್ತು ಚಂಬನ್ನು ಜಾಯಿನ್ ಮಾಡ್ಕೋಬಹುದು. ನಾನಿಲ್ಲಿ ಬಟ್ಟೆಯಿಂದ ಕಟ್ಕೊಳ್ತಾ ಇದ್ದೀನಿ. ನಾವು ಟೇಪೆಲ್ಲ ಅಂಟಿಸಿದ್ರೆ ಅದ್ರದ್ದು ಕರೆ ಬರುತ್ತೆ, ವಾಶ್ ಮಾಡಬೇಕಾದ್ರೆ ಸ್ವಲ್ಪ ರಿಸ್ಕಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಆದರೂ ಮಾಡ್ಬೋದು, ಅಥವಾ ನಾವು ಈ ರೀತಿ ಕ್ಲಾತಿಂದಾದರೂ ಕಟ್ಬೋದು. ಕೆಲವ್ರಿಗೆ ಟೇಪ್ ಸಿಗುತ್ತೆ, ಕೆಲವ್ರಿಗೆ ಟೇಪ್ ಸಿಗಲ್ಲ, ಅಂಥವರು ಈ ರೀತಿ ಮಾಡ್ಬೋದು. ಸೊ ನಾನಿಲ್ಲಿ ಕ್ಲಾತಿಂದನೇ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ. ಚಂಬು ಮತ್ತು ಬಿಂದಿಗೆ ಎರಡು ಗ್ರಿಪ್ಪಾಗಿ ಕುತ್ಕೋಬೇಕು, ಅಲ್ಲಾಡಬಾರ್ದು. ಆ ರೀತಿ ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೊಂದು ರೀತಿ ಬಟ್ಟೆ ಹಾಕಿದ ರೀತಿಯೂ ಕಾಣಿಸುತ್ತೆ. ನೀವು ಬ್ಲೌಸ್ ಪೀಸು ಅಥವಾ ಈ ರೀತಿ ಕಾಟನ್ ಬಟ್ಟೆಯಿಂದ ಹೊಸ ಕ್ಲಾತ್ ಆಗಿರಬೇಕು. ನೀವು ದೇವರಿಗೆ ಕೂರಿಸೋದ್ರಿಂದ ನೀಟಾಗಿರುವಂಥ ಕ್ಲಾತಿಂದ ಕಟ್ಟಬೇಕಾಗುತ್ತೆ. ನೋಡಿ ನಾನು ಈ ರೀತಿ ಈಗ ಕಟ್ಬಿಟ್ಟು ಇದಕ್ಕೆ ಒಂದು ಕಟ್ಟಿನ ನಾನು ಕಟ್ಕೊಳ್ತೀನಿ. ನಿಮಗೆ ಎಷ್ಟು ಲೆಂತ್ ಬೇಕು, ಎಷ್ಟು ಹೈಟ್ ಬೇಕು ಅಂತ ನೋಡಿಕೊಂಡು ಆ ರೀತಿಯ ಎರಡು ಪಾತ್ರೆ ಅಥವಾ ಎರಡು ಬಿಂದಿಗೆ ಅಥವಾ ಚಂಬನ ನೀವು ಇಟ್ಬಿಟ್ಟು ಈ ರೀತಿ ಕಟ್ಕೋಬೋದು. ನಾನಿವಾಗ ಅದಕ್ಕೆ ಒಂದು ಕಡ್ಡಿನ ಕಟ್ಕೊಳ್ತಾ ಇದ್ದೀನಿ. ಕಡ್ಡಿ ಅಥವಾ ಸ್ಕೇಲನ್ನು ನೀವಿಲ್ಲಿ ಕಟ್ಕೋಬೋದು. ಗ್ರಿಪ್ಪಾಗಿ ನಿಲ್ಲೋ ರೀತಿ ಕಟ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ನೋಡಿ ಇವಾಗ ನಾನು ಬಿಂದಿಗೆ ಅಥವಾ ಕಳಶನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸೀರೆನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಂದರೆ ಬಾರ್ಡರ್ ಇಲ್ಲದೆ ಇರುವಂಥ ಸೀರೆನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಪಲ್ಲು ಮಾತ್ರ ಇದೆ. ಈ ಸೀರೆಗೆ ಯಾವ ರೀತಿ ಈ ರೀತಿ ಸೀರೆ ಇದ್ದಾಗ ಯಾವ ರೀತಿ ದೇವಿಗೆ ಸೀರೆ ಉಡಿಸ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸಣ್ಣದಾಗಿ ಸ್ಪ್ಲಿಟ್ಸ್ನ ಮಾಡ್ಕೋಬೇಕು ಅಥವಾ ನೆರಿಗೆಗಳನ್ನ ಮಾಡ್ಕೋಬೇಕು. 2 ಇಂಚಿದ್ರೆ ಸಾಕು ನೆರಿಗೆಗಳು. ಸಣ್ಣದಾಗಿ ಮಾಡ್ಕೊಳ್ಳಿ. ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ. ಒಂದು ಸೈಡ್ ಮಾಡಿ ಇನ್ನೊಂದು ಸೈಡ್ ಪಿನ್ ಹಾಕ್ತೀನಿ ಅಂದರೆ ಕಷ್ಟ, ಬಟ್ ಈ ಮೆಥಡಲ್ಲಿ ಮಾಡಿದ್ರೆ ಸಣ್ಣದಾಗಿ ಈಸಿಯಾಗಿ ಮಾಡ್ಕೋಬಹುದು. ಸ್ವಲ್ಪನೇ ಫ್ರಿಲ್ಸ್ ಮಾಡಿ ಅಥವಾ ನೆರಿಗೆಗಳನ್ನ ಮಾಡಿಕೊಂಡು ಪಿನ್ನು ಅಥವಾ ಈ ರೀತಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಹೋಗಿ. ಹಾಗೆ 3 ಭಾಗಕ್ಕೂ ನೀವು ಸೇರಿಸ್ಬೇಕಾಗುತ್ತೆ. ಮಧ್ಯಭಾಗ ಕೊನೆ ತುದಿಗಳೆರಡಕ್ಕೂ ಸಹ ನೀವು ಕ್ಲಿಪ್ ಅಥವಾ ಪಿನ್ನನ್ನು ಸೇರಿಸ್ಬೇಕಾಗತ್ತೆ. ಈ ರೀತಿ ನೆರಿಗೆಗಳನ್ನ ಮಾಡಿ ಇಟ್ಕೋಬೇಕು. ಸಣ್ಣದಾಗಿ ನೆರಿಗೆಗಳು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ ನಾನು ಈಗ ಈ ರೀತಿ ತಿರುಗಿಸ್ಕೊಂಡು ನೆರಿಗೆನ ಮಾಡ್ತೀನಿ. ಆವಾಗ ಈಸಿಯಾಗಿ ನೆರಿಗೆಗಳನ್ನ ಮಾಡ್ಬೋದು ಅಂತ ಹೇಳಿ. ಸ್ವಲ್ಪ ಮಾಡಿ ಅಲ್ಲಲ್ಲಿ ನೀವು ಕ್ಲಿಪ್ಗಳು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಎಲ್ಲೂ ಜಾರಲ್ಲ. ರೇಷ್ಮೆ ಸೀರೆಗಳು ಸ್ವಲ್ಪ ದಪ್ಪ ಇರುತ್ತೆ, ಹಾಗೆ ಉದ್ದ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಸ್ವಲ್ಪನೇ ನೆರಿಗೆ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಜಾರಲ್ಲ ಅಂತ ಹೇಳ್ಬೋದು. ನಾವು ಆಲ್ರೆಡಿ ಮೊದಲು ನೆರಿಗೆ ಮಾಡಿರ್ತೀವಲ್ಲ, ಇವಾಗ ನೆರಿಗೆ ಮಾಡಿರೋದು ಅದರದ್ದೊಂದು ಲೇಯರ್ ತಗೊಂಡು ಈ ರೀತಿ ಮಧ್ಯ ನೀವು ಕ್ಲಿಪ್ಸ್ ಹಾಕ್ತಾ ಬರಬೇಕು. ಆವಾಗ ಎಲ್ಲೂ ಜಾರಲ್ಲ, ನೀಟಾಗಿ ನೆರಿಗೆಗಳು ಕುತ್ಕೊಳ್ಳುತ್ತೆ. ನಾನೀಗ 3/4 ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಸೀರೆ ತೆಗೆದುಕೊಂಡಿದ್ದೀನಿ ಆ ಸೀರೆಯಲ್ಲಿ 3/4 ಭಾಗ ಸೀರೆನ ನೆರಿಗೆನ ಮಾಡ್ಕೊಂಡಿದ್ದೀನಿ. ಎಲ್ಲ ನೆರಿಗೆ ಆದ ನಂತರ ನೋಡಿ ನಾನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತೀನಿ. ಸಮವಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ನೆರಿಗೆಗಳು ಎಲ್ಲಿ ಜಾರದೇ ಇರೋ ರೀತಿಯಲ್ಲಿ ಇಟ್ಕೊಂಡು ನೀವು ನಿಧಾನಕ್ಕೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ನೆರಿಗೆ ಮಾಡಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ಸ್ಯಾರಿನ ಉಡಿಸ್ಬೋದು. ಬೇಗನೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡೋದಕ್ಕೂ ಸಹ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೋಡಿ ಕಳಶದ ಚಂಬಿಗೆ ನಾನು ಬ್ಲೌಸ್ ಪೀಸ್ನ ಕವರ್ ಮಾಡ್ಕೊಳ್ತೀನಿ. ಬ್ಲೌಸ್ ಪೀಸ್ನ ನಾನು 4 ಮಡಿಕೆ ಮಾಡಿಬಿಟ್ಟು ಈ ರೀತಿ ಚಂಬು ಅಥವಾ ಬಿಂದಿಗೆ ಏನು ಬರುತ್ತೆ ಅದಕ್ಕೆ ಕವರ್ ಮಾಡಿ ಹಿಂದ್ಗಡೆ ಒಂದು ಪಿನ್ ಹಾಕ್ಕೊಳ್ತೀನಿ. ಬಟ್ಟೆ ಪಿನ್ ಏನು ಬರುತ್ತೆ ಅದನ್ನ ಹಾಕ್ಬಿಟ್ಟು ಅದರದ್ದು ರೆಕ್ಕೆ ಥರ ಇರುತ್ತಲ್ವ, ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಬ್ಲೌಸ್ ಪೀಸಲ್ಲಿ, ಅದನ್ನ ನಾನು ಕಡ್ಡಿಗಳಿಗೆ ಕವರ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ತುದಿ ಭಾಗ ಏನು ಬರುತ್ತೆ ಅದನ್ನ ತೆಗೆದು ಈ ರೀತಿ ಹಾಕಿ ಪಿನ್ನು ಅಥವಾ ಗುಂಡು ಪಿನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಡ್ಡಿ ಕಾಣಿಸಲ್ಲ, ನೀಟಾಗಿ ಕಾಣುತ್ತೆ. ನೋಡಿ 2 ಸೈಡು ಕವರ್ ಮಾಡ್ಕೊಂಡಿದ್ದೀನಿ.
ನಂತರ ನಾನು ಮೇಲ್ಗಡೆ ಇರೋ ತಂಬಿಗೆಗೂ ಸಹ ಅಕ್ಕಿನ ಸೇರಿಸ್ಕೊಳ್ತೀನಿ. ನೀವು ಯಾವ ರೀತಿ ಅಕ್ಕಿ ಅಥವಾ ನೀರನ್ನು ಯಾವುದನ್ನ ಸೇರಿಸ್ತೀರಾ ಅದನ್ನ ಸೇರಿಸಿ. ನಾವು ಮೇಲ್ಗಡೆ ಇರೋ ತಂಬಿಗೆಗೆ ಎಲ್ಲರೂ ನೀರನ್ನೇ ಸೇರಿಸೋದು, ನಾವು ನೀರನ್ನೇ ಸೇರಿಸೋದು. ಬಟ್ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ನೀರು ಸೇರಿಸೋದಾದರೆ ಫುಲ್ಲು ಬಿಂದಿಗೆಗೆ ಸೀರೆನ ಉಡಿಸಿ ನೀವು ತೆಂಗಿನಕಾಯಿ ಇಡೋದಕ್ಕೆ ಮುಂಚೆ ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಮಧ್ಯದಲ್ಲಿ ಸ್ಟಾರ್ಟಿಂಗ್ ನೀರನ್ನ ಸೇರಿಸೋದು ಬೇಡ. ಅಕ್ಕಿ ಆದರೆ ನೀವು ಮೊದಲೇ ಅಕ್ಕಿನ ಸೇರಿಸ್ಬಿಟ್ಟು ಬೇಕಾದರೆ ಸೀರೆನ ಈ ರೀತಿ ಉಡಿಸ್ಬೋದು. ಸೀರೆ ಹಿಂಭಾಗದಿಂದ ನಾವು ನೆರಿಗೆ ಏನು ಮಾಡ್ಕೊಂಡಿದ್ದೀವಿ ಅದನ್ನ ಹಿಂಭಾಗದಿಂದ ತೊಗೊಂಡು ಬಂದು ಕೆಳಗಡೆ ಚೊಂಬು ಏನಿರುತ್ತೆ ಸಣ್ಣ ಚೊಂಬು ಅದಕ್ಕೆ ಕವರ್ ಮಾಡಿ ಸಮವಾಗಿ ಇಟ್ಕೋಬೇಕು. ಆ ನಂತರ ಇಲ್ಲಿ ನಾವು ನೆರಿಗೆ ಏನು ಮಾಡ್ಕೊಂಡಿದ್ದೀವಿ ಆ ನೆರಿಗೆನ ದೊಡ್ಡ ಪಿನ್ ತೆಗೆದುಕೊಳ್ಳಿ, ಸಣ್ಣದಲ್ಲ ದೊಡ್ಡ ಪಿನ್ ತಗೊಂಡು ಒಂದೊಂದು ನೆರಿಗೆನೂ ನೀಟಾಗಿ ಆ ಪಿನ್ ಒಳಗಡೆ ಹೋಗೋ ರೀತಿ ಕವರ್ ಮಾಡಿ ನಾವು ಪಿನ್ ಸೇರಿಸ್ಬೇಕಾಗತ್ತೆ. ಎರಡೂ ಸೈಡು ಆ ಥರ ಒಂದೊಂದು ನೆರಿಗೆನೂ ಹಿಡಿದು ನಾವು ಪಿನ್ನ ಮಾಡಬೇಕಾಗತ್ತೆ. ಬೇಕಿದ್ರೆ ನೀವು ಈ ಸೈಡು ನೀವು ಪಿನ್ ಹಾಕ್ಬೋದು, ಆ ಸೈಡು ನೀವು ಪಿನ್ನನ್ನು ಹಾಕ್ಬೋದು. ಎರಡು ಸೈಡು ನೀವು ಪಿನ್ ಹಾಕಿ ನಂತರ ಮಧ್ಯಕ್ಕೆ ಒಂದು ಪಿನ್ನನ್ನು ನೀವು ಜೋಡಿಸ್ಕೋಬೋದು. ಆಗ ನೆರಿಗೆಗಳು ಎಲ್ಲಿಯೂ ಜಾರಲ್ಲ. ನಾನಿವಾಗ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ, ಎರಡು ಸೈಡು ಪಿನ್ ಹಾಕಿದ್ದೀನಿ ಮತ್ತು ಮಧ್ಯ ಎರಡು ನೆರಿಗೆಗಳನ್ನ ಹಿಡಿದು ಮಧ್ಯ ಭಾಗಕ್ಕೆ ಒಂದು ಪಿನ್ ಹಾಕಿದ್ದೀನಿ. ನಾನಲ್ಲಿ ಟೋಟಲಾಗಿ 3 ಪಿನ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಪಿನ್ ಹಾಕಿದ ನಂತರ ನೆರಿಗೆಗಳನ್ನ ನೀವು ಸರಿ ಮಾಡ್ಕೊಳ್ಳಿ. ನಾನೀಗ ಒಂದು ಸ್ವಲ್ಪ 50% ಸರಿ ಮಾಡಿಕೊಂಡು ಆಮೇಲೆ ಪಲ್ಲು ಹಾಕಿದ ನಂತರ ನೀಟಾಗಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತೀನಿ. ನೋಡಿ, ಸಣ್ಣದಾಗಿ ನೆರಿಗೆ ತೆಗೆದುಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಸ್ಯಾರಿ ಉಡಿಸಿದ ಮೇಲೆ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ವೇರಿಯೇಷನ್ ಇದ್ದರೆ ನಾವು ಲಾಸ್ಟಲ್ಲಿ ಸರಿ ಮಾಡ್ಕೋಬೋದು. ನೋಡಿ, ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಬ್ಲೌಸ್ ಪೀಸಲ್ಲಿ ಅಂತ ಅದನ್ನು ಫೋಲ್ಡ್ ಮಾಡಿ ನಾನಲ್ಲಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದ ನಂತರ ನಾನಿಲ್ಲಿ ಪಲ್ಲು ಅಥವಾ ಸೆರಗು ಏನಿದೆ ಅದನ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಧ್ಯ ಭಾಗಕ್ಕೆ ಮಡಿಸ್ಬಿಟ್ಟು 3 ಫ್ರಿಲ್ನ ಮಾಡ್ಕೊಳ್ತಾ ಇದ್ದೀನಿ ಅಥವಾ 3 ಪ್ಲೀಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. 3 ರಿಂದ 4 ನೆರಿಗೆಗಳನ್ನ ನೀವು ಇಲ್ಲಿ ಸಣ್ಣದಾಗಿ ಮಾಡ್ಕೊಳ್ಳಿ. ಸಣ್ಣದಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಮೀಡಿಯಮ್ ಆಗಿನೂ ಸಹ ಮಾಡ್ಕೋಬಹುದು. ನೋಡಿ, ನಾನು ಮಾಡ್ತಾ ಇದ್ದೀನಲ್ಲ, ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಆದರೂ ನಾವು ನೆರಿಗೆ ಮಾಡ್ಕೋಬೋದು. ಅಥವಾ ನಾವು ನಾರ್ಮಲ್ಲಾಗಿ ಸೀರೆನ ಹೇಗೆ ಉಟ್ಕೊಳ್ತೀವಿ ಆ ರೀತಿಯಲ್ಲೂ ಸಹ ನೀವು ನೆರಿಗೆಯನ್ನು ಹಿಡಿದು ಒಂದೇ ಸೈಡು ಪಲ್ಲುನ ಹಾಕ್ಬೋದು ಅಥವಾ ಎರಡೂ ಸೈಡು ಪಲ್ಲುನ ಹಾಕ್ಬೋದು. ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ಆ ರೀತಿ ನೋಡಿಕೊಂಡು ನೀವು ಸೆರಗನ್ನು ಪಿನ್ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ಕೊಳ್ಳಿ, ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ ಸೆರಗು. ಮನೆಯಲ್ಲಿ ಇದ್ದಾಗಲೂ ಸಹ ಈ ರೀತಿ ಸೀರೆನ ಆರಾಮಾಗಿ ಉಡಿಸ್ಬೋದು. ಇಬ್ಬರಿದ್ದರೆ ಈಸಿ ಆಗುತ್ತೆ, ಹಾಗೆ ಬೇಗ ಮಾಡ್ಕೋಬೋದು. ಬಟ್ ಒಬ್ಬರಿದ್ದಾಗಲೂ ಸಹ ನೀಟಾಗಿ ಸೀರೆನ ಉಡಿಸ್ಕೋಬೋದು. ನೋಡಿ, ನಾನು ಉಡಿಸ್ತಾ ಇದ್ದೀನಲ್ಲ, ಈ ರೀತಿ ನೆರಿಗೆಗಳನ್ನ ತೆಗೆದು ನೀಟ್ ಮಾಡಿ ಇಟ್ಕೊಂಡ್ರೆ ಆರಾಮ್ಸೆ ಸೀರೆನ ಉಡಿಸ್ಕೋಬೋದು, ಯಾರದೇ ಹೆಲ್ಪ್ ಇಲ್ಲದೆ ಇರೋ ರೀತಿ. ನಾನು ಪಲ್ಲುನ ಜಾಸ್ತಿ ಬಿಟ್ಕೊಂಡಿಲ್ಲ, 1 ಮಾರಷ್ಟೇ ಬಿಟ್ಟಿರೋ ಅಂಥದ್ದು. ನೀವು ಬೇಕಿದ್ರೆ 1.5 ಮಾರು ಪಲ್ಲುನ ಬಿಟ್ಟು ನೆರಿಗೆಗಳನ್ನ ಮಾಡ್ಕೋಬಹುದು. ನಾನು ಪಲ್ಲು ಭಾಗಕ್ಕೆ ಕಡಿಮೆ ಕ್ಲಾತ್ನ ಬಿಟ್ಕೊಂಡು ನೆರಿಗೆಗಳಿಗೆ ಜಾಸ್ತಿ ಸೀರೆನ ತೆಗೆದುಕೊಂಡಿರೋದ್ರಿಂದ ಪಲ್ಲು ನಾನು ಕಡಿಮೆ ತೆಗೆದುಕೊಂಡಿದ್ದೀನಿ. ಅದನ್ನ ಇವಾಗ ಏನಿದೆ ಆ ಕ್ಲಾತಲ್ಲಿ ಇವಾಗ ಎಕ್ಸ್ಟ್ರಾ ಏನಿದೆ ಅದರಲ್ಲೇ ನಾನು ಇವಾಗ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಪಲ್ಲು ನೆರಿಗೆ ಮಾಡ್ಕೊಂಡು ಆದ ನಂತರ ನೀವು ಒಂದು ಸೈಡು ಪಲ್ಲುನ ಹಾಕ್ಬೋದು ಅಥವಾ ಇನ್ನೊಂದು ಸೈಡೂ ಸಹ ಪಲ್ಲುನ ಹಾಕ್ಬೋದು. ನಾನು ತೋರಿಸ್ತೀನಿ ಯಾವ ರೀತಿಯಲ್ಲಿ ನಾವು 2-3 ರೀತಿಯಲ್ಲಿ ಪಲ್ಲುನ ಹಾಕ್ಬೋದು ಅಂತ ಹೇಳ್ಬಿಟ್ಟು. ನೋಡಿ, ಈ ಮೆಥಡಲ್ಲೂ ಸಹ ನೀವು ಪಲ್ಲುನ ಹಾಕ್ಬೋದು ಅಥವಾ ನಾವು ನಾರ್ಮಲ್ಲಾಗಿ ಸೀರೆನ ಉಟ್ಕೊಳ್ತೀವಲ್ಲ ಆ ರೀತಿಯಲ್ಲೂ ಸಹ ನೀವು ಪಲ್ಲುನ ಹಾಕ್ಬೋದು. ನಿಮಗೆ ಯಾವ ರೀತಿ ಹಾಕಿದರೆ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನೀವು ಪಲ್ಲುನ ಹಾಕಿ, ಅಥವಾ ಈ ರೀತಿ ಹಿಂದ್ಗಡೆಯಿಂದ ತೊಗೊಂಡು ಬಂದು ತ್ರಿಕೋನ ಶೇಪಲ್ಲಿ ಇಟ್ಬಿಟ್ಟು ನೋಡಿ ಈ ರೀತಿಯಲ್ಲೂ ಸಹ ನೀವು ಪಲ್ಲುನ ಹಾಕ್ಬೋದು. ನೋಡಿ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನೀವು ಪಲ್ಲುನ ಹಾಕಿ. ನಾನಿಲ್ಲಿ ಇನ್ನೊಂದು ರೀತಿ ಬರುತ್ತಲ್ಲ, ಇದನ್ನೇ ಬೇರೆ ಮೆಥಡಲ್ಲಿ ಹಾಕ್ತೀನಿ. ಸೊ ನೋಡ್ಬೋದು. ನೋಡಿ, ಇವಾಗ ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿ ಸೆರಗನ್ನು ಹಾಕಿ ಮೊದಲಿಗೆ
ಮೊದಲು, ನಂತರ ಹಿಂದ್ಗಡೆಯಿಂದ ಸೆರಗನ್ನು ತಗೊಂಬಂದು ಮುಂಭಾಗಕ್ಕೆ ಹಾಕ್ಕೊಳ್ತೀನಿ. ಸೀರೆನ ನಿಧಾನಕ್ಕೆ ಇಳ್ಕೊಂಡು ನಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಂಥದ್ದನ್ನು ಹಿಂಭಾಗಕ್ಕೆ ಸೇರಿಸ್ಬೇಕಾಗತ್ತೆ. ನೋಡಿ, ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ನಾವು ಸೊಂಟದ ಭಾಗಕ್ಕೆ ಇಟ್ಕೊಂಡು ಒಂದು ದಾರನ ಕಟ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡ್ಕೋಬೇಕು ನಮಗೆ ಎಷ್ಟು ಲೆಂತ್ ಬೇಕು ಅಂತ. ಈಗ ಚಂಬ್ ಮೇಲ್ಗಡೆ ಬಂದಿದೆಯಲ್ಲ ಆ ಭಾಗನ ಹೇಗೆ ಕವರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಫಸ್ಟು ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಸೆಟ್ ಮಾಡಿಕೊಂಡು ನಂತರ ಸೊಂಟಕ್ಕೆ ನೀವು ದಾರ ಅಥವಾ ಒಂದು ಕ್ಲಾತನ್ನು ಕಟ್ಕೋಬೇಕಾಗತ್ತೆ. ಆದಷ್ಟು ಬಟ್ಟೆ ದಾರನೇ ಇಟ್ಕೊಂಡಿರಿ, ಆಗ ಬಟ್ಟೆ ಹಾಳಾಗಲ್ಲ, ನೀಟಾಗಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಬಟ್ಟೆಯಿಂದ ಮಾಡಿರುವಂಥ ದಾರನೇ ಅಥವಾ ಬ್ಲೌಸ್ ಪೀಸಲ್ಲಿ ಒಂದು ಭಾಗ ಕಟ್ ಮಾಡಿ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ, ಅದನ್ನೇ ಎಲ್ಲದರಲ್ಲೂ ಸಹ ಯೂಸ್ ಮಾಡ್ಕೊಳ್ತೀನಿ. ಹಿಂದ್ಗಡೆ ಎಕ್ಸ್ಟ್ರಾ ಬಂದಿತ್ತಲ್ಲ ಆ ಕ್ಲಾತ್ನ ಬ್ಯಾಕ್ ಸೈಡ್ಗೆ ಇಟ್ಬಿಟ್ಟು ನಾನಿಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಾದಮೇಲೆ ನಾನು ಎಕ್ಸ್ಟ್ರಾಸ್ ಏನಿರುತ್ತೆ ಅದೆಲ್ಲ ಅಡ್ಜಸ್ಟ್ ಮಾಡಿ ಎಕ್ಸ್ಟ್ರಾ ಇರೋವಂಥದ್ದು ಹಿಂಭಾಗ ಮತ್ತು ಮಂಟಪ ಏನಿರುತ್ತೆ ಅದ್ರ ಕೆಳಭಾಗಕ್ಕೆ ಸೀರೆಗಳನ್ನ ಸೇರಿಸ್ಬಿಟ್ಟು ಮುಂಭಾಗ ಅಥವಾ ಮುಂದ್ಗಡೆ ನೀಟಾಗಿ ಕಾಣೋ ರೀತಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಗುಂಡ್ಪಿನ್ಗಳನ್ನ ಸಹ ಸೇರಿಸ್ಕೋಬೋದು, ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ಪು ಕಾಣೋ ರೀತಿ. ಅಥವಾ ಈ ರೀತಿ ಸಣ್ಣ ಸಣ್ಣ ಸ್ಪ್ಲಿಟ್ಸ್ ಅಥವಾ ನಾವು ತೆಗೆದುಕೊಂಡಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಕೈಯಿಂದ ಒಳಗಡೆ ಸೇರಿಸ್ತಾ ನೆರಿಗೆಗಳನ್ನ ಅಡ್ಜಸ್ಟ್ ಮಾಡ್ತಾ ಬಂದರೆ ನೀಟಾಗಿ ಕಾಣಿಸುತ್ತೆ. ಬೇಕಿದ್ರೆ ಒಂದೊಂದು ಸೈಡು ನೀವು ಮಧ್ಯೆ ಒಂದೊಂದು ಗುಂಡ್ಪಿನನ್ನು ಸಹ ಸೇರಿಸ್ಕೋಬೋದು, ಆವಾಗ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಹರಡ್ಕೋಬೇಕು. ನೆರಿಗೆಗಳು ನಾವೇನು ಮಾಡಿರ್ತೀವಿ ಅದನ್ನ ಈ ರೀತಿ ಹರಡಿ, ಆಗ ಚೆನ್ನಾಗಿ ಕಾಣಿಸುತ್ತೆ. ಎರಡೂ ಸೈಡು ನೀವು ನೆರಿಗೆಗಳನ್ನ ಸರಿ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾಸ್ ಏನು ಕಾಣಿಸುತ್ತೆ ಬ್ಯಾಕ್ ಸೈಡು ಅದನ್ನ ನೀಟಾಗಿ ಒಂದು ಸೈಡು ಬ್ಯಾಕ್ ಸೈಡು ಬಿಂದಿಗೆ ಬ್ಯಾಕ್ ಸೈಡ್ ತೊಗೊಂಡೋಗಿ ಒಂದು ಪಿನ್ನು ಅಥವಾ ಕ್ಲಿಪ್ಪನ್ನು ಹಾಕಿ, ಆಗ ಎಕ್ಸ್ಟ್ರಾಸ್ ಕಾಣಿಸಲ್ಲ, ಆವಾಗ ನೀಟಾಗಿ ಕಾಣಿಸುತ್ತೆ. ದೇವಿ ಫ್ರಂಟಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಆ ರೀತಿ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗೆಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ. ಎಕ್ಸ್ಟ್ರಾಸ್ ಏನಿದೆ ಅದನ್ನ ನಾನು ಬ್ಯಾಕ್ ಸೈಡು ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಸೀರೆ ಏನಿರುತ್ತೆ ಅದು ಹಿಂಭಾಗ ಬಿಂದಿಗೆ ಹಿಂಭಾಗ ತೆಗೆದುಕೊಂಡು ಹೋಗಿ ಒಂದು ಕ್ಲಿಪ್ ಹಾಕಿ ನಂತರ ಮುಂದ್ಗಡೆ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ವೇರಿಯೇಷನ್ ಇದ್ದರೆ ಅದನ್ನ ಸರಿ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ, ನಾನಿಲ್ಲಿ ಸೆರಗು ಏನು ಹಾಕಿದ್ದೆ ಅದನ್ನ ಎರಡನ್ನೂ ಜೋಡಿಸಿ ಬಿಂದಿಗೆ ಅಥವಾ ನಾವು ಬ್ಲೌಸ್ ಪೀಸ್ ಏನು ಹಾಕಿದ್ವಿ ಅದು ಕಾಣದೇ ಇರೋ ರೀತಿ ನಾನೊಂದು ಗುಂಡು ಪಿನ್ನನ್ನು ಸೇರಿಸ್ಕೊಳ್ತೀನಿ. ಹಾಗೆ ನೆರಿಗೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ಬೇಕಾದರೆ ನಾವು ಮಾಡ್ಕೋಬೋದು. ನಿಮಗೆ ಬೇಕು ಅನಿಸಿದ್ರೆ ಅಲ್ಲಿ ಇನ್ನೊಂದ್ಸಲಿ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ಮಾಡ್ಕೊಳ್ಳಿ, ಅಥವಾ ಹಾಗೆ ವಿ ಶೇಪಲ್ಲಿ ಬರೋ ರೀತಿ ಇದ್ರೂ ಸಹ ಓಕೆ. ನಾನಲ್ಲಿ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ. ನೋಡಿ, ಇಷ್ಟಾದ ನಂತರ ಕೆಳಗಡೆ ಪಿನ್ ಏನು ಬರುತ್ತೆ ಸೆರಗು ತುದಿನಲ್ಲಿ ಹಾಕಿರುವಂಥ ಪಿನ್ ಬಿಚ್ಚಿಬಿಟ್ಟು ಆ ಪ್ಲೀಟ್ಸ್ನ ನಾನು ಬಿಡಿಸಿದ್ದೀನಿ, ಅಂದರೆ ರಿಮೂವ್ ಮಾಡಿ ಸಪ್ರೇಟು ಲೇಯರ್ ಆಗಿ ಬರೋ ರೀತಿ ಮಾಡಿಬಿಟ್ಟು ಸೊಂಟಕ್ಕೆ ನಾನೀಗ ಡಾಬ್ನ ಕಟ್ತಾ ಇದ್ದೀನಿ. ಈಗ ದೇವಿಗೆ ಜ್ಯುವೆಲರಿಗಳನ್ನ ಹಾಕಿ ಮೊದಲು ನಾವು ಲೆಂತ್ ಆಗಿರೋಂತಹ ಸರಗಳನ್ನ ಅಥವಾ ಒಡವೆಗಳನ್ನ ಹಾಕಬೇಕಾಗತ್ತೆ. ನಂತರ ಶಾರ್ಟ್ ಆಗಿರೋಂತಹ ಜ್ಯುವೆಲರಿನ ಸೇರಿಸ್ಬೇಕು. ನೋಡಿ, ನಾನು ಇವಾಗ ಶಾರ್ಟ್ ಆಗಿರೋಂಥದ್ದು ಸರನೂ ಸಹ ಹಾಕ್ತಾ ಇದ್ದೀನಿ. ನಂತರ ಕೈಗಳನ್ನ ನೀವಿಲ್ಲಿ ಜೋಡಿಸ್ಕೋಬೋದು. ಕೈ ಇತ್ತು ಅಂದರೆ ಕೈನ ಹಾಕಿ, ಇಲ್ಲ ಅಂದರೆ ಹಾಗೆ ಅದನ್ನು ಅಲಂಕರಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಕೈಗಳನ್ನ ಪಿನ್ನಿಂದ ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡು ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಕಾಲನ್ನು ಹಾಕ್ತಾ ಇಲ್ಲ, ಬರೀ ಕೈಗಳನ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹಾಗೆ ಜಡೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ದೇವಿಗೆ ಜಡೆ ಹಾಕಿದ್ರೆ ನೋಡೋದಕ್ಕೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಇದಾದ ನಂತರ ನಾನು ಬಳೆಗಳನ್ನೂ ಸಹ ಹಾಕ್ತಾ ಇದ್ದೀನಿ. ನಾವೇನು ಕಡ್ಡಿ ಹಾಕಿರ್ತೀವಿ ಅದಕ್ಕೆ ಬಳೆನ ಸೇರಿಸಿ ಅದಕ್ಕೊಂದು ಪಿನ್ನನ್ನು ಸೇರಿಸಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಳೆ ಏನಾದರೂ ಜಾರಿ ಬಿದ್ದರೆ ಒಡೆದು ಹೋಗುತ್ತೆ. ಸೊ ಹಬ್ಬಗಳಲ್ಲಿ ಬಳೆಗಳೆಲ್ಲ ಒಡಿಬಾರ್ದು, ಅದಕ್ಕೋಸ್ಕರ ನಾನು ಕಡ್ಡಿ ಎರಡು ತುದಿಗಳಿಗೆ ಬಳೆಗಳೆಲ್ಲ ಹಾಕಿ ನಂತರ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ.
ಇದಾದ ನಂತರ ನೀವು ಎಕ್ಸ್ಟ್ರಾ ಕೈಗಳನ್ನೂ ಸಹ ಹಾಕ್ಬೋದು ಅಥವಾ ಹೀಗೇನು ಸಹ ಅಲಂಕರಿಸ್ಬೋದು. ಈಗ ನೀವು ಬಿಂದಿಗೆಗೆ ನೀರನ್ನು ಹಾಕಿ ನಂತರ ತೆಂಗಿನಕಾಯಿ, ಕಳಶಕ್ಕೆ ನೀರು, ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ನಂತರ ಮುಖವಾಡವನ್ನು ಇರಿಸಿ, ಮುಖವಾಡದ ಬ್ಯಾಕ್ ಸೈಡು ಈ ರೀತಿ ಕ್ಲಾತ್ ಅಥವಾ ಕಾಟನ್ನ ಇಟ್ಬಿಟ್ಟು ನೀವು ಇಡೋದ್ರಿಂದ ಫೇಸು ನೀಟಾಗಿ ಕುತ್ಕೊಳ್ಳುತ್ತೆ ತೆಂಗಿನಕಾಯಿಗೆ. ನೋಡಿ, ಮುಖವಾಡನ ನೀಟಾಗಿ ಇಟ್ಬಿಟ್ಟು ದೇವಿ ನಮ್ಮನ್ನು ನೋಡೋ ರೀತಿ ಇಟ್ಟು ನೀಟಾಗಿ ನಾವು ಹಿಂದೆ ಒಂದು ದಾರನ ಕಟ್ಟಿ ನಂತರ ಹೂಗಳನ್ನ ಏರಿಸಿ ದೇವಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಪೂರ್ತಿಯಾಗಿ ಸೀರೆ ಉಡಿಸಿದ ನಂತರ ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬಿಂದಿಗೆಗೂ ಸಹ ನಾನಿಲ್ಲಿ ಅಕ್ಕಿನ ಸೇರಿಸ್ಕೊಂಡು ಪಾತ್ರೆ ಮೇಲೆ ಬಿಂದಿಗೆನ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಬಿಂದಿಗೆ ಮೇಲೆ ಒಂದು ಚೊಂಬನ್ನು ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಚೊಂಬು ಮತ್ತು ಬಿಂದಿಗೆನ ಗ್ರಿಪ್ಪಾಗಿ ಕೂತ್ಕೊಳ್ಳಿಕ್ಕೆ ನಾನಿಲ್ಲಿ ಡಬಲ್ ಸೈಡ್ ಟೇಪ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಸೈಡ್ ಟೇಪ್ ಇದ್ದರೆ ಡಬಲ್ ಸೈಡ್ ಟೇಪ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಬಟ್ಟೆಯಿಂದ ಚೊಂಬು ಮತ್ತು ಬಿಂದಿಗೆನ ಹೇಗೆ ಲಾಕ್ ಮಾಡೋದು ಅಂತ ತೋರಿಸಿದ್ದೀನಿ. ಆ ರೀತಿ ಆದರೂ ಮಾಡ್ಬೋದು, ಅಥವಾ ಟೇಪ್ ಬರುತ್ತೆ ಅಲ್ವಾ, ಆ ಟೇಪಿಂದನೂ ಸಹ ನಾವು ಬಿಂದಿಗೆ ಮತ್ತು ಚೊಂಬನ್ನು ಲಾಕ್ ಮಾಡ್ಬೋದು ಅಥವಾ ಗ್ರಿಪ್ಪಾಗಿ ಕೂರುವ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಸೈಡ್ ಟೇಪ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬಿಂದಿಗೆ ಮತ್ತು ಚೊಂಬನ್ನು ಲಾಕ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಚೆಂಬಿಗೆ ಒಂದು ಕಡ್ಡಿಯನ್ನು ಕಟ್ಕೊಳ್ತಾ ಇದ್ದೀನಿ. ಕಡ್ಡಿ ಅಥವಾ ಸ್ಕೇಲನ್ನು ಗ್ರಿಪ್ಪಾಗಿ ಕಟ್ಕೊಳ್ಳಿ, ಟೈಟಾಗಿ ನಿಲ್ಲುವ ರೀತಿ. ಫಸ್ಟ್ ಸಮವಾಗಿ ಇಟ್ಕೊಂಡು ನೀಟಾಗಿ ಒಂದು ಕಡ್ಡಿಯನ್ನು ಕಟ್ಕೊಳ್ಳಿ. ನೋಡಿ, ಈ ರೀತಿ ಗ್ರಿಪ್ಪಾಗಿ ಕಟ್ಕೋಬೇಕಾಗತ್ತೆ. ಕಳಶ ಎಲ್ಲೂ ಅಲುಗಾಡಬಾರ್ದು, ಆ ರೀತಿ ಗ್ರಿಪ್ಪಾಗಿ ಕಟ್ಕೋಬೇಕು. ಮತ್ತು ಕಳಶ ಚೊಂಬು ಅಥವಾ ನಾವು ಬಿಂದಿಗೆಗೆ ನಾವು ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಅಥವಾ ಯಾವುದೇ ರೀತಿಯ ಧಾನ್ಯಗಳನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಸೀರೆನ ಪಿನ್ ಮಾಡ್ಕೊಳ್ಳಿಕ್ಕೆ ಮಧ್ಯಭಾಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ನಾನಿಲ್ಲಿ ಎರಡು ಸೈಡು ಬಾರ್ಡರ್ ಬರುತ್ತಲ್ಲ, ಆ ರೀತಿ ಒಂದೊಂದು ಮಾರು ಆಗೋಷ್ಟು ಪಲ್ಲು ಹಾಕಲಿಕ್ಕೆ ನಾನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ನೆರಿಗೆಯನ್ನು ಮಾಡ್ಕೊಳ್ಳಿ, ಪ್ಲೀಟ್ಸ್ನ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಒಂದು ಮಾರಾಗಷ್ಟು ಮಾಡಿಕೊಂಡ್ರೆ ಸಾಕು. ಈ ಡಿಸೈನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕ್ವಿಕ್ಕಾಗಿ ಉಡಿಸ್ಬೋದು, ಬೇಗನೆ ಉಡಿಸ್ಬೋದು ನಾವು ದೇವಿಗೆ. ಟೈಮು ಸೇವ್ ಆಗುತ್ತೆ. ನೆರಿಗೆ ಒಂದು ಮಾಡಿ ಇಟ್ಕೊಂಡ್ರೆ ಸಾಕು ಅಷ್ಟೇ ಸೀರೆನ. ನೋಡಿ, ನಾನು ಈ ರೀತಿ ನೆರಿಗೆ ಮಾಡಿ ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪು ಮತ್ತು ಪಿನ್ನನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮೂತಾಗಿರೋ ಸೀರೆ ಆದರೆ ಬೇಗನೆ ನಾವು ನೆರಿಗೆ ಮಾಡ್ಬೋದು. ನೋಡಿ, ಈ ರೀತಿ ಇಷ್ಟು ಒಂದು ಮಾರಾಗೋಷ್ಟು, ಎರಡು ಸೈಡು ಒಂದೊಂದು ಮಾರಾಗೋಷ್ಟು ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಪಲ್ಲು ಸೈಡು ಮತ್ತು ನಾವು ಉಟ್ಕೊಳ್ತೀವಲ್ಲ ಆ ಸೈಡು ಬಾರ್ಡರ್ ಕಾಣೋ ರೀತಿ ನಾನಿಲ್ಲಿ ನೆರಿಗೆಯನ್ನು ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಸೀರೆ ಸ್ವಲ್ಪ ಸಣ್ಣದಾಗಿದ್ರೆ ಅಂದರೆ ಸೈಜು ಸ್ವಲ್ಪ, ಕೆಲವು ಸೀರೆ ಸೈಜ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂಥ ಸೀರೆಯಲ್ಲಿ ನೀವು ಈ ರೀತಿ ಡಿಸೈನಲ್ಲಿ ಸೀರೆ ಉಡಿಸಿದ್ರೆ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆರಿಗೆ ಕಡಿಮೆ ಬಂದಿದೆ ಅಂತ ಅನಿಸೋದು ಇಲ್ಲ. ಎರಡೂ ಸೈಡು ನಾನಿಲ್ಲಿ ಈ ರೀತಿ ನೆರಿಗೆಗಳನ್ನ ಮಾಡಿ ಪಿನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಾರ್ಡರ್ ಕಾಣುವ ರೀತಿ ನೀವು ನೆರಿಗೆಗಳನ್ನ ಮಾಡಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಎರಡೂ ಸೈಡು ಒಂದೊಂದು ಮಾರು ನೀವು ಬಟ್ಟೆಯನ್ನು ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ನಾನು ನನ್ನ ಚಾನಲಲ್ಲಿ ತುಂಬ ವೆರೈಟಿಯಾಗಿ ದೇವಿಗೆ ಸೀರೆಯನ್ನು ಉಡಿಸಿದ್ದೀನಿ. ಆ ವಿಡಿಯೋಗಳನ್ನ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ನೋಡಿ, ಈಗ ಮಧ್ಯಭಾಗ ಏನಿದೆ ಆ ಸೀರೆನ ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೆರಿಗೆಯನ್ನು ಮಾಡ್ಕೊಳ್ಳಿ. ಎಷ್ಟು ನೆರಿಗೆ ಬರುತ್ತೆ ಅಷ್ಟು ನೆರಿಗೆಯನ್ನೇ ಮಾಡ್ಕೊಳ್ಳಿ, ಜಾಸ್ತಿ ನೆರಿಗೆ ಬೇಕು ಅಂತ ಏನೂ ಇಲ್ಲ. ಸೊ ಈ ರೀತಿ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಒಂದು ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ಮೇಲ್ಗಡೆ ತುದಿ ಮತ್ತು ಕೆಳಗಡೆ ತುದಿ ಎರಡನ್ನೂ ನೀಟಾಗಿ ಜೋಡಿಸ್ಕೊಂಡು ನೀವು ಕ್ಲಿಪ್ಪು ಮತ್ತು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ.
ಹಾಗೆ ನಮ್ಮ ಚಾನಲಲ್ಲಿ ರೆಸಿಪಿಗಳನ್ನೂ ಸಹ ಹಾಕಿದ್ದೀವಿ. ಆ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನೋಡಿ ಟ್ರೈ ಮಾಡಿ. ಸೊ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ನೆರಿಗೆಗಳನ್ನ ಮಾಡಿ ನೀಟಾಗಿ ಮಾಡಿಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಬಟ್ಟೆ ಕ್ಲಿಪ್ಪು ಅಥವಾ ಯಾವ ಕ್ಲಿಪ್ ಇದ್ರೂ ಸಹ ಸೇರಿಸ್ಕೋಬೋದು. ನಾನು 3 ಭಾಗಕ್ಕೂ ಇಲ್ಲಿ ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೆರಿಗೆ ಮಾಡ್ಕೊಂಡಿದ್ದು ಆಗಿದೆ. ಸೀರೆನ ಈ ರೀತಿ ನೆರಿಗೆಯನ್ನು ಮಾಡ್ಕೊಂಡ ನಂತರ ನಾವು ಇವಾಗ ದೇವಿಗೆ ಸೀರೆನ ಉಡ್ಸೋಣ. ನೋಡಿ 2 ಭಾಗ ನಾವು ಪಲ್ಲುಗೆ ಅಂತ ಸೀರೆನ ನೆರಿಗೆ ಮಾಡ್ಕೊಂಡಿದ್ದೀವಲ್ಲ, 2 ಸೈಡು ಇಟ್ಕೊಂಡು ಮಧ್ಯಭಾಗ ನೆರಿಗೆ ಮಾಡ್ಕೊಂಡಿರೋವಂಥದ್ದನ್ನು ಮಧ್ಯಭಾಗಕ್ಕೆ ಲೆಂತ್ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಭಾಗಕ್ಕೆ ಇಟ್ಬಿಟ್ಟು ನಾವಿಲ್ಲಿ ಸೀರೆನ ಬಿಂದಿಗೆಗೆ ಕಟ್ಟಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾನು ಚೆಂಬು ಏನು ಬರುತ್ತೆ ಅಥವಾ ಕಳಶದ ಚೆಂಬು ಏನು ಬರುತ್ತೆ ಅದಕ್ಕೆ ನಾನಿಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿಬಿಟ್ಟು ಚೊಂಬಿಗೆ ನಾವು ಕವರ್ ಮಾಡಿ ಬ್ಯಾಕ್ ಸೈಡು ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೋಬೋದು. ನಂತರ ಎಕ್ಸ್ಟ್ರಾ ಕ್ಲಾತ್ ಏನು ಬರುತ್ತೆ ಆ ಕ್ಲಾತ್ನ ನಾವು ಕಡ್ಡಿ ಏನು ಬರುತ್ತೆ, ನಾವೇನು ಕಡ್ಡಿ ಕಟ್ಟಿರ್ತೀವಿ, ಕಡ್ಡಿ ಅಥವಾ ಸ್ಕೇಲನ್ನು ಅದಕ್ಕೆ ಕವರ್ ಮಾಡಿ ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಹಾಗೆ ಒಂದು ರೀತಿ ಬಟ್ಟೆ ಹಾಕಿದ ರೀತಿಯಾಗಿಯೂ ಇರುತ್ತೆ. ನೋಡಿ ಈ ರೀತಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಚೊಂಬಿಗೆ ನಾವಿಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡ ನಂತರ ನಾವಿವಾಗ ದೇವಿಗೆ ಸೀರೆನ ಉಡ್ಸೋಣ. ನೋಡಿ ನೆರಿಗೆ ಮಾಡ್ಕೊಂಡಂಥ ಸೀರೆನ ಕೆಳಗಡೆ ನಾವು ಚಿಕ್ಕ ಬಿಂದಿಗೆ ಏನು ಕಟ್ಕೊಂಡಿರ್ತೀವಿ ಆ ಬಿಂದಿಗೆಗೆ ನಾವು ಸೀರೆನ ಲಾಕ್ ಮಾಡಬೇಕಾಗತ್ತೆ, ಅಂದರೆ ಕಟ್ಟಿ ಗ್ರಿಪ್ಪಾಗಿ ಕಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಬಟ್ಟೆಯ ದಾರದಿಂದ ಫೋಲ್ಡ್ ಮಾಡ್ಕೊಳ್ಳಿ. ಆದಷ್ಟು ನೀವು ಬಟ್ಟೆಯ ದಾರನ ಯೂಸ್ ಮಾಡ್ಕೊಳ್ಳಿ, ಆಗ ಸೀರೆ ಹಾಳಾಗಲ್ಲ. ನೋಡಿ ಈ ರೀತಿ ಗ್ರಿಪ್ಪಾಗಿ, ತುಂಬ ಟೈಟಾಗಿ ಕಟ್ಟಬೇಕು ಅಂತೆಲ್ಲ, ಒಂದು ಸ್ವಲ್ಪ ಅಲ್ಲಿ ಗ್ರಿಪ್ಪಾಗಿ ಕೂರಬೇಕು, ಜಾರಬಾರ್ದು ಎಲ್ಲೂ. ಆ ರೀತಿ ಕಟ್ಬಿಟ್ಟು ನೋಡಿ ಬಲಗಡೆಯಿಂದ ತಗೊಂಡೋಗಿ ಎಡಗಡೆಗೆ ನಾನಿಲ್ಲಿ ಪಲ್ಲುನ ಹಾಕ್ತಾಯಿದ್ದೀನಿ. 2 ಪಲ್ಲುನ ಮತ್ತು ಎಡಗಡೆಯಿಂದ ಬಲಗಡೆಗೆ ನೀವು ಪಲ್ಲುನ ಸೇರಿಸ್ಕೋಬೇಕಾಗತ್ತೆ. ಆ ಸೈಡು ಮತ್ತು ಈ ಸೈಡು ಎರಡನ್ನೂ ಪಲ್ಲುನ ಇಂಟು ಶೇಪಲ್ಲಿ, ಎಕ್ಸ್ ಶೇಪಲ್ಲಿ ನಾವು ಹಾಕಿಬಿಟ್ಟು ಸೊಂಟದ ಭಾಗಕ್ಕೆ ಒಂದು ದಾರನ ಕಟ್ಟಬೇಕಾಗತ್ತೆ. ದಾರ ಅಥವಾ ಬ್ಲೌಸ್ ಪೀಸೆಲ್ಲ ಕಟ್ ಮಾಡಿದಾಗ ಇರುತ್ತಲ್ಲ ಸಣ್ಣದಾಗಿ, ಆ ದಾರನ ಕಟ್ಕೊಳ್ಳಿ, ಆಗ ಬಟ್ಟೆ ಹಾಳಾಗಲ್ಲ. ಅದಕ್ಕೋಸ್ಕರ ನಾನು ಬಟ್ಟೆಯ ದಾರನೇ ಯೂಸ್ ಮಾಡಿ ಅಂತ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಸೊಂಟಕ್ಕೆ ಗ್ರಿಪ್ಪಾಗಿ ಕಟ್ಕೊಂಡ ನಂತರ ನಾನು ಡಾಬನ್ನು ಹಾಕ್ತಾಯಿದ್ದೀನಿ. ಡಾಬನ್ನು ಹಾಕಿದ ನಂತರ ನಾವು ಬಟ್ಟೆಗೆ ಕ್ಲಿಪ್ಸ್ ಏನು ಹಾಕಿರ್ತೀವಿ ಪಲ್ಲುಗಳಿಗೆ, ಆ ಕ್ಲಿಪ್ಸನ್ನು ನೀವು ತೆಗೆದ್ಬಿಟ್ಟು ನೀವು ಅಲ್ಲಿ ಕುತ್ತಿಗೆಯ ಭಾಗ ಅಥವಾ ಚಂಬಿನ ಭಾಗ ಇರುತ್ತಲ್ಲ ಅಲ್ಲಿ ನೀವು ಸ್ವಲ್ಪ ಸರಿ ಮಾಡ್ಕೊಳ್ಳೋ ಹಾಗಿದ್ರೆ ಸರಿ ಮಾಡ್ಕೋಬಹುದು. ಈಗ ಡಾಬ್ ಹಾಕಿದ ನಂತರ ನಾನಿಲ್ಲಿ ಕೆಳಗಡೆ ಏನು ನೆರಿಗೆಗಳನ್ನ ಮಾಡಿಟ್ಕೊಂಡಿದ್ದೆ ಅದರಲ್ಲಿರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡಿ ನೆರಿಗೆಗಳನ್ನ ಬಿಡಿಸ್ಕೊಳ್ತೀನಿ, ಅಂದರೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಆ ಕಡೆ ಈ ಕಡೆ ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ, ಲೇಯರ್ ಆಗಿ ಕಾಣುವ ರೀತಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಗುಂಡು ಪಿನ್ನು ಅಥವಾ ಪಿನ್ನನ್ನು ನೀವಿಲ್ಲಿ ಹಾಕಿ ಆಗ ನೀಟಾಗಿ ಗ್ರಿಪ್ಪಾಗಿ ಕೂರುತ್ತೆ, ಎಲ್ಲೂ ಜಾರಲ್ಲ. ಹಾಗೆ ಒಂದೊಂದು ನೆರಿಗೆಯನ್ನು ಹಿಡಿದು ನೀವು ಗುಂಡು ಪಿನ್ನನ್ನು ಸೇರಿಸ್ತಾ ಬನ್ನಿ, ಆಗ ನೀಟಾಗಿ ಕಾಣಿಸ್ತದೆ. ನೋಡಿ ಈ ಸೀರೆಯಲ್ಲಿ ನೆರಿಗೆ ಕಡಿಮೆ ಇದೆ, ಬಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ನಾನು ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಸೈಡು ಈ ರೀತಿ ನೆರಿಗೆಗಳನ್ನ ತೆಗೆದ್ಬಿಟ್ಟು ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಗ್ರಿಪ್ಪಾಗಿ ಗುಂಡು ಪಿನ್ನು ಕೂರುವ ರೀತಿ ನಾವು ಟೇಬಲ್ಗೆ ಒಂದು ಕ್ಲಾತನ್ನು ಹಾಕಿರ್ತೀವಲ್ಲ ಆ ಕ್ಲಾತ್ಗೆ ಮತ್ತು ಸೀರೆಗೆ ನಾವು ಗುಂಡು ಪಿನ್ನನ್ನು ಹಾಕೋದ್ರಿಂದ ಗ್ರಿಪ್ಪಾಗಿ ಕೂರುತ್ತೆ. ಒಂದೊಂದು ನೆರಿಗೆಯನ್ನು ಹಿಡಿದು ನೀವು ಈ ರೀತಿ ಹಾಕಿ ಮಧ್ಯಭಾಗ ನೆರಿಗೆ ಏನಿರುತ್ತೆ 2 ನೆರಿಗೆಗಳನ್ನ ಜೋಡಿಸಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು. ಸೊ ಆ ರೀತಿ ಕಾಣುವ ಹಾಗೆ ಮಾಡಿ ನೋಡಿ, ಈ ರೀತಿ ಮಾಡಿ ಅಗಲ ಮಾಡಿಕೊಂಡು ನಾನು ಅವೆರಡು ನೆರಿಗೆಯನ್ನು ಸೇರಿಸ್ಬಿಟ್ಟು ಅಲ್ಲೂ ಸಹ ಒಂದು ಗುಂಡು ಪಿನ್ನನ್ನು ಹಾಕ್ತೀನಿ. ನೋಡಿ ಈ ರೀತಿ ಜಾಯಿನ್ ಮಾಡಿಬಿಟ್ಟು ಗುಂಡು ಪಿನ್ನನ್ನು ಹಾಕಿ
ಅದು ಎತ್ಕೊಳ್ದೇ ಇರೋ ರೀತಿ, ಅಂದರೆ ಮೇಲ್ಗಡೆ ಎತ್ಕೊಂಡಿರೋ ರೀತಿ ಕಾಣದಿರೋ ರೀತಿ ಗುಂಪಿನನ್ನು ಹಾಕಿ ಅಲ್ಲಿ ನೀಟಾಗಿ ನೆರಿಗೆ ಐರನ್ ಮಾಡಿರೋ ಥರ ಇರಬೇಕು. ಆ ರೀತಿ ನೆರಿಗೆಯನ್ನು ಜೋಡಿಸ್ಕೊಳ್ಳಿ. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಈಗ ನಾವು ಪಲ್ಲು ಹಾಕಿರ್ತೀವಲ್ಲ ಎರಡು ಸೈಡು ಪಲ್ಲುಗಳನ್ನ ನಾವು ನೆರಿಗೆ ಏನು ಮಾಡಿರ್ತೀವಿ ಆ ತುದಿಗೆ ತಗೊಬಂದು ಗುಂಡ್ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಡಿಸೈನು, ಹಾಗೆ ಬೇಗ ಉಡಿಸ್ಬೋದು. ನಾವು ನೆರಿಗೆ ಒಂದು ಮಾಡಿಕೊಂಡ್ರೆ 10 ನಿಮಿಷದಲ್ಲಿ ಈ ಸ್ಯಾರಿನ ದೇವಿಗೆ ಉಡಿಸ್ಬೋದು. ಈಸಿಯಾಗಿ ಮಾಡಿಕೊಳ್ಳುವಂತಹ ದೇವಿಯ ಅಲಂಕಾರ ಅಂತ ಹೇಳ್ಬೋದು. ನೋಡಿ ನಾನು ಗುಂಡ್ಪಿನ್ನಿಂದ ಸಿಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಲ್ಲಿ ಒಂದು ಗುಂಡ್ಪಿನ್ನನ್ನು ಹಾಕ್ಕೊಳ್ಳಿ. ಎರಡು ಸೈಡು ಗುಂಡ್ಪಿನ್ನನ್ನು ಹಾಕ್ಕೊಳ್ಳಿ. ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಿದೆ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕ್ಯಾಮ್ರಾದಲ್ಲಿ ಹೇಗೆ ಬಂದಿದೆ ಅಂತ ಗೊತ್ತಾಗ್ತಿಲ್ಲ, ಬಟ್ ನೋಡಲಿಕ್ಕೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಈಗ ಇಷ್ಟು ಆದ ನಂತರ ನಾನೀಗ ಕೈಗಳನ್ನ ಜೋಡಿಸ್ಕೊಳ್ತೀನಿ. ದೇವಿಗೆ ಕೈಗಳನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಕೈ ಇದ್ದರೆ ಮಾತ್ರ ಕೈನ ಸೇರಿಸಿ, ಇಲ್ಲಾಂದರೆ ಬ್ಲೌಸ್ ಪೀಸಿಂದ ನೀವು ರೋಲ್ ಮಾಡಿ ಬ್ಲೌಸ್ ಪೀಸ್ನ ಅದನ್ನೇ ಕೈಯಾಗಿ ದೇವಿಗೆ ಹಾಕ್ಬೋದು. ನನ್ನ ಹತ್ರ ಕೈ ಇತ್ತು ಅಂತ ನಾನು ಕೈಯನ್ನು ದೇವಿಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬರೀ ಕೈಯನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋವಂಥವ್ರು ಸಹ ಈ ರೀತಿಯ ಸೀರೆಯನ್ನು ಈಸಿಯಾಗಿ ಉಡಿಸ್ಬಹುದು. ಹಾಗೆ ಸಮಯನೂ ಸೇವ್ ಆಗುತ್ತೆ. ಹಾಗೆ ನಿಮಗೆ ರಿಸ್ಕಿ ಅನಿಸಲ್ಲ. ಈಸಿಯಾಗಿ ಉಡಿಸುವಂತಹ ಡಿಸೈನು ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಸಹ ಉಡಿಸೋದಕ್ಕೂ ಸಹ ಈಸಿ ಅನಿಸುತ್ತೆ. ಸೀರೆನೇ ಉಡ್ಸೋಕ್ಕೆ ಬರಲ್ಲ ಅನ್ನೋರು ಈ ಡಿಸೈನ್ನ ಟ್ರೈ ಮಾಡಬಹುದು. ಸುಲಭವಾಗಿ ಉಡಿಸ್ಬಹುದು. ಹಾಗೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ. ಒಂದ್ಸಲ ಟ್ರೈ ಮಾಡಿ. ದೇವಿಗೆ ಎರಡು ಸೈಡು ಕೈಯನ್ನು ಹಾಕಿದ ನಂತರ ನಾನಿಲ್ಲಿ ಒಡವೆಗಳನ್ನು ದೇವಿಗೆ ಹಾಕಿ ಅಲಂಕರಿಸ್ತಾ ಇದ್ದೀನಿ. ನೋಡಿ ನಿಮ್ಮ ಹತ್ರ ಯಾವ ರೀತಿ ಜ್ಯುವೆಲರೀಸ್ ಇರುತ್ತೆ, ಅದು ಹೇಗೆ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ದೇವಿಗೆ ನೀವು ಒಡವೆಗಳನ್ನು ಏರಿಸಿ. ನೋಡಿ ನಾನು ಒಡವೆಗಳನ್ನ ಹಾಕ್ತಾ ಇದ್ದೀನಿ. ಒಡವೆ ಎಲ್ಲ ಹಾಕಿದ ನಂತರ ದೇವಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಅಲಂಕಾರ ಆದಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ದೇವಿಗೆ ನಾನು ಜಡೆಯನ್ನು ಸಹ ಹಾಕ್ತಾ ಇದ್ದೀನಿ. ದೇವಿಗೆ ಜಡೆ ಹಾಕೋದ್ರಿಂದ ಕಳೆ ತುಂಬ ಚೆನ್ನಾಗಿರುತ್ತೆ. ಅದು ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ ನಾನು ಹೂವಿನ ಹಾರವನ್ನು ಸಹ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಹೂವು ಹಾಕಿ ದೇವಿಯನ್ನು ಅಲಂಕರಿಸಿ ಪೂಜೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ವಿಡಿಯೋಗೆ ಎಷ್ಟು ಬೇಕು ಅಂತ ಅಷ್ಟೇ ಹಾಕಿದ್ದೀನಿ. ಸೊ ನನ್ನ ಹತ್ರ ಏನಿದೆ ಅದರಲ್ಲೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಎಕ್ಸ್ಟ್ರಾ ಕೈಗಳನ್ನ ಇಳಿಸ್ಬಿಟ್ಟು ಕಮಲದ ಹೂವನ್ನು ಹಾಕ್ಬೋದು. ನಾನು ಕಮಲದ ಹೂವನ್ನು ಪಿನ್ನಿಂದ ಹಾಕ್ತಾ ಇದ್ದೀನಿ. ಹಾಗೆ ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು, ತೆಂಗಿನಕಾಯಿ ಇಟ್ಟು ನಂತರ ದೇವಿಯ ಮುಖವನ್ನು ಹಾಕಿ. ನೋಡಿ ನಾನು ದೇವಿಯ ಮುಖವನ್ನು ಹಾಕ್ತಾ ಇದ್ದೀನಿ. ಬೆಳ್ಳಿಯ ಮುಖ ಅಥವಾ ಈ ರೀತಿಯ ಅರಿಶಿಣದ ಮುಖ ಯಾವುದಿರುತ್ತೆ ಮುಖವಾಡ, ಅದನ್ನು ನೀವು ಹಾಕಿ ಅಲಂಕಾರ ಆದ ನಂತರ ನೋಡಿ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.